ಸ್ಟೇಷನ್ ನಲ್ಲಿ 3 ಜನ ಪೊಲೀಸ್ ಆಫೀಸರ್ಸ್ ಕರಣ್, ಆಲಿಯಾ ಮತ್ತೆ ಮೋಹಿತ್ ಅವರ ಠಾಣೆಯಲ್ಲಿ ಕೂತ್ಕೊಂಡಿದ್ರು. ಮತ್ತವರ ಟಿವಿನಲ್ಲಿ ನ್ಯೂಸ್ ಚಾನೆಲ್ ನ ರಿಪೋರ್ಟರ್ ರಿಂಪುರದಲ್ಲಿ ನಡೆದ ಘಟನೆಯನ್ನ ರಿಪೋರ್ಟ್ ಮಾಡ್ತಾ ಇದ್ರು. ರಿಂಪುರದಲ್ಲಿ ನಡೀತು ಶೂಟ್ಔಟ್. ಇದು ಈ ವರ್ಷದ 40ನೇ ಕೊಲೆ. ಯಾರಾದ್ರೂ ಕೂಡ ಆ ರಿಂಪುರದಲ್ಲಿರೋ ಬಂಗ್ಲೆಗೆ, ಅದ್ರಲ್ಲೂ ಆ ಕಾಡಿನ ಮಧ್ಯದಲ್ಲಿರೋ ಬಂಗ್ಲೆಗೆ ಹೋಗುವಂತ ಧೈರ್ಯ ಮಾಡಿದ್ರೆ ಅವರ ಕತ್ತು ಬಂದೂಕಿನ ಗೋಲಿಯಲ್ಲಿ ಹಾರಾಡುತ್ತೆ. ಸೂಚನೆ ಪ್ರಕಾರ ಊರಿನವರೆಲ್ಲ ಅವನಿಗೆ ಹಿಟ್ ಮ್ಯಾನ್ ಅಂತ ಹೆಸರಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಅದು ಯಾವ್ದೋ ಆತ್ಮ ಆಗಿರಬಹುದು ಅಂತ, ಇನ್ನು ಕೆಲವರು ಹೇಳ್ತಾರೆ ಅವನು ಮನುಷ್ಯನೇ ಅಂತ. ಇದು 40ನೇ ಕೊಲೆ. ಯಾವ್ದೋ ಹುಚ್ಚ ಪಿಸ್ತೂಲ್ ತಗೊಂಡು ಜನನ ಸಾಯಿಸ್ತಾ ಇದ್ದಾನೆ, ಮತ್ತೆ ಅವ್ರ ಬಾಡಿಗಳನ್ನ ರಸ್ತೆ ಮೇಲೆ ಬಿಸಾಕ್ತಾ ಇದ್ದಾನೆ. ಹೋಗ್ಲಿ ಬಿಡಿ, ಆ ಇಲಾಖೆ ನಮ್ ಪೊಲೀಸ್ ಸ್ಟೇಷನ್ಗೆ ಸೇರೋದಿಲ್ಲ. ಆದ್ರೆ ಅಲ್ಲಿನ ಪೊಲೀಸು ಏನ್ ಮಾಡ್ತಾ ಇದಾರೆ? ರಿಂಪುರ ಬಗ್ಗೆ ಗೊತ್ತಿಲ್ಲ ಸರ್, ಆದ್ರೆ ತ್ರಿಪುರ ಅಲ್ಲಿ ಯಾವತ್ತೂ ಶಾಂತಿ ಇರುತ್ತೆ. ನಾವ್ ಇಷ್ಟೊಂದ್ ಕಷ್ಟ ಪಡ್ತೀವಿ. ಕರಣ್ ರಿಂಪುರ ಊರಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಆಲಿಯಾ ಕರಣ್ಗೆ ಹೇಳ್ತಾಳೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈ ತ್ರಿಪುರಾಗ್ ಹೋಗಿ ಯಾಕ್ ನಾವು ಆ ಹಿಟ್ ಮ್ಯಾನ್ ಹಿಡಿಬಾರ್ದು? ಹೋಯ್, ನಿಮ್ ಬುದ್ಧಿ ಸರಿಯಾಗಿದೆ ತಾನೆ? ಏನ್ ಹೇಳ್ತಾ ಇದ್ದೀರಾ? ಆ ಊರು ನಮ್ ಪೊಲೀಸ್ ಸ್ಟೇಷನ್ಗೆ ಸಂಬಂಧನೇ ಇಲ್ಲ. ಹಾಗಿದ್ರೆ ಏನಾಯ್ತು, ನಾವೇ ಹೋಗಿ ಆ ಹಿಟ್ ಮ್ಯಾನ್ ನ ಹಿಡ್ದಾಕ್ಬಿಡೋಣ. ಯೋಚನೆ ಮಾಡು, ನಮ್ಗ ಅವಾಗ ಎಷ್ಟು ಪಬ್ಲಿಸಿಟಿ ಸಿಗುತ್ತೆ. ಹಾಗಿದ್ರೆ ಹೋಗೋಣವಾ? ನಡಿ ಹೋಗೋಣ ಬಂಗ್ಲೆಗೆ. ನೀವಿಬ್ರು ಇದೀರಲ್ಲ, ನಡೀರಿ. ಮತ್ತೆ ನಾನ್ ಹೇಳಕ್ ಏನಿದೆ? ಕರಣ್, ಆಲಿಯಾ ಮತ್ತೆ ಮೋಹಿತ್ 3 ಜನ ಆ ಹಿಟ್ ಮ್ಯಾನ್ ಅನ್ನ ಹಿಡಿಯೋದಕ್ಕೆ ದ್ಯೂಪುರ ಕಾಡಿನತ್ರ ಬರ್ತಾ ಇದ್ರೆ. ಹೇ, ಇಲ್ಲಿ ತುಂಬಾ ಕತ್ಲಿದೆ, ನಾವು ಬೆಳಗ್ಗೆನೆ ಬರ್ಬೋದಿತ್ತಲ್ವಾ? ಆದ್ರೆ ನಿಮ್ಮಿಬ್ರಿಗೆ ತುಂಬಾ ಎಕ್ಸೈಟ್ಮೆಂಟ್. ಎಷ್ಟೊಂದ್ ತಲೆ ತಿಂತೀಯಮ್ಮ, ನಡಿ ಸುಮ್ನೆ. ನಾನ್ ತಮಾಷೆ ಮಾಡ್ತಿಲ್ಲ, ನಂಗ್ ತುಂಬಾ ಭಯ ಆಗ್ತಿದೆ. ಅವ್ರೆಲ್ರೂ ಬಂಗ್ಲೆ ಕಡೆಗೆ ಹೋಗ್ತಾನೆ ಇದ್ರು. ಆಗ ಅಲ್ಲಿ ಒಂದು ಮರದ ಕೆಳಗೆ ಒಬ್ಬ ತಾಂತ್ರಿಕ ಕೂತಿರೋದನ್ನ ನೋಡ್ತಾರೆ. ನೀವು ಈ ರಾತ್ರಿನಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ನಾವು ಪೊಲೀಸ್ ಇನ್ಸ್ಪೆಕ್ಟರು. ತ್ರಿಪುರ ಅಲ್ಲಿ ನಡೀತಾ ಇರೋ ಕೊಲೆಗಳಿಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಬಂದಿರೋದು. ಹಾಗೆ ಆ ಕೊಲೆಗಾರನ್ನ ಹಿಡಿಬೇಕು. ಹಿಡಿಯೋದು ಕೇವಲ ಮನುಷ್ಯರನ್ನ, ಭೂತಗಳನ್ನಲ್ಲ. ಓಹೋ, ಹಾಗಾದ್ರೆ ಇದೆಲ್ಲ ಹೇಳ್ತಾ ಇರೋದು ನೀವಾ ಜನಗಳಿಗೆ ಇದು ದೆವ್ವ ಮಾಡ್ತಾ ಇರೋದು ಅಂತ? ಗೊತ್ತಾ, ನಿಮ್ಮಿಂದಾಗಿ ಎಷ್ಟೋ ಪೊಲೀಸ್ ಆಫೀಸರು ದೆವ್ವಕ್ಕೆ ಹೆದರ್ಕೊಂಡು ಬರ್ತಾ ಇಲ್ಲ ಇಲ್ಲಿಗೆ. ನಾನು ಸತ್ಯ ಹೇಳ್ತಾ ಇದ್ದೀನಿ, ಅವನು ಒಬ್ಬ ಭೂತ. ಭೂತ ಭೂತ ನೀನ್ ಹೆದರ್ಕೋಬೇಡ ಅಮ್ಮ. ನೀನ್ ಸುಮ್ನೆ ಜನ ಏನೇನೋ ಹೇಳ್ತಾರೆ ಅಂತ ಎಲ್ಲ ಅದು ಕೇಳ್ಬಿಡ್ತೀಯ. ಹೋಗು ಮಗ್ಲೆ, ಹೋಗು. ಆ ಬಂಗಲೆ ಒಳಗಡೆ ಹೋಗು. ಆಗ ನಿಂಗ್ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ. ಸರಿ ತಾಂತ್ರಿಕ್ರೆ, ನಾವ್ ಹೋಗ್ತೀವಿ. ನಾವ್ ಮೊದ್ಲೋಗಿ ಅವನ್ನ ಹಿಡಿತೀವಿ, ಆಮೇಲೆ ನಿಮ್ ಮುಂದೆ ಬಂದು ನಿಲ್ತೀವಿ. ಅವ್ರೆಲ್ರೂ ಆ ಕಡೆ ಬರ್ತಾ ಇದ್ರು. ಮತ್ತೆ ದ್ಯೂಪುರದ ಬಂಗ್ಲೆ ಹತ್ರ ಬಂತು. ಹಾಗಿದ್ರೆ ಇದೇ ಆ ಬಂಗ್ಲೆನಾ? ಅಲ್ಲಿಗೆ ಯಾರಾದ್ರೂ ಹೋದ್ರೆ ಮಾರನೇ ದಿನ ಅವ್ರ ದೇಹ ಶೂಟ್ ಮಾಡಿ ರೋಡ್ ನಲ್ಲಿ ಬಿಸಾಕ್ತಾರಂತೆ. ಎಲ್ಲರೂ ನಿಮ್ಮ ಗನ್ಗಳನ್ನ ರೀಲೋಡ್ ಮಾಡ್ಕೊಳ್ಳಿ. ಒಳಗಡೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಆ 3 ಜನ ಒಳಗಡೆ ಹೋಗ್ತಾರೆ. ಒಳಗ್ ಹೋಗ್ತಿದ್ದ ಹಾಗೇನೆ ಆಲಿಯಾಗೆ ತುಂಬಾ ಭಯ ಆಗುತ್ತೆ. ಆದ್ರೆ ಕರಣ್ ಮತ್ತೆ ಮೋಹಿತ್ ಇರೋದ್ರಿಂದ ಅವಳು ಒಳಗ್ ಬಂದಿರ್ತಾಳೆ. ಇಲ್ಲಿ ಎಲ್ಲೂ ಲೈಟ್ಸ್ ಇಲ್ಲ ಅಲ್ಲ? ಇಲ್ಲ, ತ್ರಿಪುರಾದ ಈ ಇಲಾಖೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಬನ್ನಿ ಮೇಲ್ಗಡೆ ಹೋಗಿ ನೋಡೋಣ. ಎಲ್ಲರೂ ನಿಮ್ಮ ಗನ್ಗಳನ್ನ ಕೈಯಲ್ಲೇ ಇಟ್ಕೊಂಡಿರಿ. 3 ಜನ ನಿಧಾನವಾಗಿ ಮೇಲ್ಗಡೆ ಇರೋ ಕೋಣೆ ಕಡೆ ಹೋಗ್ತಾ ಇರ್ತಾರೆ. ಆಗ ಅವರಿಗೆ ವಿಚಿತ್ರವಾಗಿ ಬಂದಾಗಿರೋ ಒಂದು ಕೋಣೆ ಕಾಣಿಸುತ್ತೆ. ಅದರ ಬಾಗಿಲ್ ಮೇಲೆ ಭಯಾನಕವಾದ ಆಕೃತಿ ಇರುತ್ತೆ. ಅದೆಂತ ಆಕೃತಿ? ನನ್ಗನ್ಸುತ್ತೆ ಆ ಆಕೃತಿ ಹಿಂದೆನೆ ಆ ಕೊಲೆಗಾರ ಬಚ್ಚಿಟ್ಕೊಂಡಿರೋದು ಅಂತ. ಹಾಗೆ ಅವರು ಒಳಗ್ ಹೋಗೋದಕ್ಕೆ ಅಂತ ಹೋದಾಗ ಆ ಕೋಣೆಯಿಂದ ಒಂದು ಧ್ವನಿ ಕೇಳಿಸುತ್ತೆ. ಏನ್ ಬೇಕು? ಯಾಕ್ ಬಂದಿರೋದು ಇಲ್ಲಿ? ಹಿಟ್ ಮ್ಯಾನ್, ಆಚೆ ಬಾ. ನಾವು ಪೊಲೀಸ್ನವರು ನಿನ್ನ ಹಿಡಿಯೋದಕ್ಕಂತ ಬಂದಿರೋದು. ನನ್ನ ಹಿಡಿಯೋದಕ್ಕಂತ ಬಂದಿರೋದಾ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಹಿಡಿಯೋದು ಮನುಷ್ಯರನ್ನ, ಸೈತಾನನ್ನಲ್ಲಪ್ಪ. ಆ ಬಾಗಿಲು ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ತೆಕ್ಕೊಳ್ಳುತ್ತೆ. ಬನ್ನಿ ಒಳಗಡೆ ಬನ್ನಿ, ಮತ್ತೆ ಹಿಡಿದಿ ನನ್ನ. ನಡಿ. ಇಲ್ಲೇನೋ ಟ್ರ್ಯಾಪ್ ಆಗಿರಬಹುದು. ಅಲ್ಲಮ್ಮ, ನೀನ್ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತಾ ಇದೀಯಾ? ನಡಿ ಕರಣ್, ಒಳಗಡೆ ಹೋಗೋಣ. ಹಾಗೆ 3 ಜನ ಒಳಗಡೆ ಹೋಗ್ತಾರೆ. ಹಾಗೆ ನೋಡ್ತಾರೆ, ಅಲ್ಲಿ ಒಬ್ಬ ವ್ಯಕ್ತಿ ಟೇಬಲ್ ಹತ್ರ ಕೂತ್ಕೊಂಡಿರ್ತಾನೆ. ಆ ಟೇಬಲ್ ಮೇಲೆ 2 ಪಿಸ್ತೂಲನ್ನ ಇಟ್ಟಿರ್ತಾನೆ. ಅವನ ಮುಖ ಭಯಾನಕವಾಗಿರುತ್ತೆ. 3 ಜನ ಅವರ ಬಂದೂಕನ್ನ ಅವನ ಮೇಲೆ ಹಿಡಿತಾರೆ. ಕೈ ಮೇಲೆ. ನಾನು ಹೇಳ್ದೆ ಕೈ ಮೇಲೆ. ಇವನು ಮನುಷ್ಯ ಅಲ್ಲ. ನಂಗ್ ತುಂಬಾ ಭಯ ಆಗ್ತಾ ಇದೆ. ರಿಲ್ಯಾಕ್ಸ್, ಇದು ಕೇವಲ ಮಾಸ್ಕ್ ಅಷ್ಟೇ. ನಿನ್ ಮಾಸ್ಕ್ ಕೂಡ ತೆಗೆದು ಬಿಡು. ಹಿಟ್ ಮ್ಯಾನ್, ನಿಮ್ಗಳ ಜೊತೆ ಆಟ ಆಡಕ್ಕೆ ಮಜಾ ಬರುತ್ತೆ.
ಹಿಟ್ಮ್ಯಾನ್ ಅವನ ಪಿಸ್ತೂಲ್ನ ತಗೋತಾನೆ. ಹಾಗೆ ಅವನವನ ಬಂದೂಕನ್ನ ಮೇಲೆತ್ತುತ್ತಾನೆ. ಕರಣ್, ಆಲಿಯಾ ಮತ್ತೆ ಮೋಹಿತ್ 3 ಜನ ಶೂಟ್ ಮಾಡ್ತಾರೆ. ಮತ್ತೆ ಅವನು ಸತ್ತು ಹೋಗಿ ಕೆಳಗಡೆ ಬೀಳ್ತಾನೆ. ನಾನು ಹೇಳಿದೆ ತಾನೇ ಕೈ ಮೇಲ್ ಮಾಡು ಅಂತ. ಬನ್ನಿ ಇಲ್ಲಿಂದ ಹೋಗೋಣ. ನಾಳೆ ಬೆಳಗ್ಗೆ ದೇವ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲೇನ್ ನಡೀತೋ ಅದನ್ನೆಲ್ಲ ಹೇಳೋಣ. ರಿಲ್ಯಾಕ್ಸ್ ಆಲಿಯಾ, ಅವನ್ ಸತ್ತೋಗಿದ್ದಾನೆ. ಹಾಗೆ ಅವರು ಹೋಗೋದಕ್ಕೆ ಹಿಂದೆ ನೋಡ್ತಾರೆ. ಆಗ ಅವ್ರಿಗೆ ಮತ್ತೆ ಹಿಟ್ಮ್ಯಾನ್ ನ ಧ್ವನಿ ಕೇಳಿಸುತ್ತೆ. 3 ಜನ ಹಿಂದೆ ತಿರುಗಿ ನೋಡ್ತಾರೆ. ಮತ್ತೆ ನೋಡ್ತಾರೆ ಹಿಟ್ಮ್ಯಾನ್ ಅವನ ಜಾಗದಲ್ಲಿ ನಿಂತಿರ್ತಾನೆ. ಅವನಿಗೆ ಬಿದ್ದಿದ್ದ ಗೋಲಿ ಏಟು ಎಲ್ಲ ಮಾಯವಾಗಿ ಹೋಗಿರುತ್ತೆ. ಇವನು ಮತ್ತೆ ಹೇಗ್ ಬದುಕ್ತಾ? ಇವನು ನಿಜವಾಗ್ಲೂ ಭೂತ. ಗೆಳೆಯರೇ ಓಡಿ! ಹಾಗೆ ಅವರು ಓಡ್ ಹೋಗೋಕೆ ಪ್ರಯತ್ನ ಪಡ್ತಾರೆ. ಹಿಟ್ಮ್ಯಾನ್ ಮೋಹಿತ್ಗೆ ಶೂಟ್ ಮಾಡ್ತಾನೆ. ಮೋಹಿತ್! ಆಲಿಯಾ ನಡಿ, ಇಲ್ಲಾಂದ್ರೆ ನಾವು ಸತ್ತೋಗ್ತೀವಿ. ಕರಣ್ ಮತ್ತೆ ಆಲಿಯಾ ಅಲ್ಲಿಂದ ಓಡ್ ಹೋಗ್ತಾರೆ. ಮತ್ತೆ ಹಿಟ್ಮ್ಯಾನ್ ಅವ್ರು ಓಡೋದನ್ನ ನೋಡಿ ಹೇಳ್ತಾನೆ, ಏನಾಯ್ತು? ಹಿಡಿಯಕ್ ತಾನೇ ಬಂದಿದ್ದು, ಯಾಕೆ ಹಿಡ್ದಿಲ್ಲ ಮತ್ತೆ? ಕರಣ್ ಮತ್ತೆ ಆಲಿಯಾ ಕೆಳಗಿಳಿದು ಬರ್ತಾರೆ. ಮತ್ತೆ ನೋಡ್ತಾರೆ ಬಾಗಿಲು ಮುಚ್ಚಿರುತ್ತೆ. ಆಲಿಯಾ ಬಾಗಿಲು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಕರಣ್, ಈ ಬಾಗಿಲು ಓಪನ್ ಆಗ್ತಾ ಇಲ್ಲ. ಇಲ್ಲ ಇಲ್ಲ, ನಾವು ಸಿಗಾಕೊಂಡ್ಬಿಟ್ವಿ ಆಲಿಯಾ. ಈ ಹಿಟ್ ಮ್ಯಾನ್ ನಿಜವಾಗ್ಲೂ ಒಬ್ಬ ಭೂತ. ನಾನ್ ಹೇಳಿದ್ದೆ ನಿಮ್ಗೆ ಇಲ್ಲಿಗೆ ಬರೋದ್ ಬೇಡ ಅಂತ. ನೋಡು, ಈಗ ಮೋಹಿತ್ನು ಕೂಡ ಕಳ್ಕೊಂಡ್ವಿ. ಅವ್ರು ಹಾಗೆ ಮಾತಾಡ್ತಿರುವಾಗ ಅಲ್ಲಿಗೆ ಆ ತಾಂತ್ರಿಕ ಬರ್ತಾಳೆ. ಮತ್ತವರಿಗೆ ಹೇಳ್ತಾಳೆ, ನಾನ್ ನಿಮ್ಗೆ ಹೇಳಿದ್ದೆ ಇಲ್ಲಿಗೆ ಹೋಗ್ಬೇಡಿ ಅಂತ. ಆದ್ರೂ ನೀವೆಲ್ರೂ ನನ್ ಮಾತನ್ನ ಕೇಳಲಿಲ್ಲ. ಅದಕ್ಕೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಾನಿಲ್ಲಿ ಎಷ್ಟೋ ಜನ ಸಾಯೋದನ್ನ ನೋಡಿದೀನಿ. ತಾಂತ್ರಿಕರೇ, ನಮಗೆ ಸಹಾಯ ಮಾಡಿ. ಆ ಭೂತ ನಮ್ಮ ಗೆಳೆಯನ್ನ ಸಾಯಿಸ್ಬಿಡ್ತು. ಗೊತ್ತು ನನ್ಗೆ. ಪಿಸ್ತೂಲ್ನ ಸೌಂಡು ನನ್ ಕಿವಿಗೂ ಕೇಳಿಸಿದೆ. ತಾಂತ್ರಿಕರೇ, ನೀವೇ ಹೇಳಿ, ನಾವೀಗ ಏನ್ ಮಾಡ್ಬೇಕು? ಅದು ಒಂದು ಆತ್ಮ. ಅದನ್ನ ಸಾಯಿಸೋದಕ್ಕೆ ನಾವು ಸ್ವಲ್ಪ ತಂತ್ರ ಮಂತ್ರಗಳನ್ನ ಬಳಸ್ಬೇಕು. ತಾಂತ್ರಿಕ ಅವಳ ಚೀಲದಿಂದ ಒಂದು ಚಾಕುನ ತಗೋತಾಳೆ. ಮತ್ತೆ ಕರಣ್ಗೆ ಕೊಡ್ತಾಳೆ. ತಗೋ ಕರಣ್, ಅವಕಾಶ ಸಿಕ್ಕಿದ್ರೆ ಈ ಚಾಕುಯಿಂದ ಅವನನ್ನ ಮುಗ್ಸೋದಕ್ಕೆ ಪ್ರಯತ್ನ ಪಡು. ಈ ಚಾಕುನ ಮನುಷ್ಯರ ಮೂಳೆಯಿಂದ ಮಾಡಿರೋದು. ಹೀಗೆ ತಾಂತ್ರಿಕ ಮಾತಾಡುವಾಗ ಅದೇ ಸಮಯದಲ್ಲಿ ಹಿಟ್ಮ್ಯಾನ್ ತಾಂತ್ರಿಕ ತಲೆಗೆ ಶೂಟ್ ಮಾಡ್ತಾನೆ. ಮತ್ತೆ ಅಲ್ಲೇ ಅವಳ ಸಾವಾಗೋಗುತ್ತೆ. ನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಕರಣ್ ಮತ್ತೆ ಆಲಿಯಾ ಅವಳ ಕಿರ್ಚಾಟನ ಕೇಳಿಸ್ಕೊಂಡು ಕೆಳಗಡೆ ಕೋಣೆಗೆ ಓಡ್ ಹೋಗ್ತಾರೆ. ನಿಮ್ಗೇನನ್ಸುತ್ತೆ? ನೀವು ನನ್ನ ಚಾಕುವಿಂದ ಸಾಯಿಸ್ಬೋದು ಅಂತಾನ? ಮತ್ ನಿಮ್ನ ನಾನು ಸಾಯಿಸಕ್ ಬಿಟ್ಬಿಡ್ತೀನ? ಓಹೋ, ನೀವಂತೂ ಎಂತ ದಡ್ರಪ್ಪ. ಹಿಟ್ಮ್ಯಾನ್ ಅವನ ಕೋಣೆಯ ಬಾಗಿಲನ್ನ ಓಪನ್ ಮಾಡ್ತಾನೆ. ಅವನು ಆ ಬಾಗಿಲನ್ನ ತೆಗೆದಾಗ ತಕ್ಷಣ ಆಲಿಯಾ ಆ ಚಾಕುನಿಂದ ಅವನಿಗೆ ಚುಚ್ಚುತ್ತಾಳೆ. ಆದ್ರೆ ಅವನು ಅವಳ ಕೈಯನ್ನ ಹಿಡ್ಕೊಂಡ್ಬಿಡ್ತಾನೆ. ಮತ್ತವನ ಪಿಸ್ತೂಲಿಂದ ಆಲಿಯಾ ತಲೆಗೆ ಶೂಟ್ ಮಾಡ್ತಾನೆ. ನೀನ್ ತಪ್ಪು ಮಾಡ್ಬಿಟ್ಟೆ. ನಿನ್ನ ಇಬ್ಬರು ಗೆಳೆಯರನ್ನ ಸಾಯಿಸ್ಬಿಟ್ಟೆ. ಹಿಟ್ಮ್ಯಾನ್ ಆ ಚಾಕುನ ಕಿತ್ತುಕೊಂಡು ಮುರಿದಾಗ್ತಾನೆ. ಕರಣ್ ಅವನ ಪಿಸ್ತೂಲಿಂದ ಅವನಿಗೆ ಶೂಟ್ ಮಾಡ್ತಾನೆ. ಆದ್ರೆ ಅವನಿಗದು ಏನು ಮಾಡೋದಿಲ್ಲ. ನಿನಗೆ ಇಲ್ಲಿವರೆಗೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ನಿನ್ನ ಪಿಸ್ತೂಲಿಂದ ನನಗೆ ಏನು ಮಾಡಕ್ಕಾಗಲ್ಲ. ಹಿಟ್ಮ್ಯಾನ್ ಅವನ ಕತ್ತನ್ನ ಹಿಡ್ಕೊಂಡು ಮೇಲೆದ್ದುತ್ತಾನೆ. ನಿನ್ನ ಸಾವು ನನ್ನ ಕೈಯಲ್ಲೇ ಬರ್ತಿರೋದು. ಹಿಟ್ಮ್ಯಾನ್ ಅವನ ಕುತ್ತಿಗೆನ ಜೋರಾಗಿ ಹಿಡಿತಾನೆ. ಕರಣ್ ಅವನ ಹಿಂದೆ ಇದ್ದ ಚಾಕುನ ತಗೋತಾನೆ. ಮತ್ತೆ ಹಿಟ್ಮ್ಯಾನ್ ನ ಭುಜದ ಮೇಲೆ ಚುಚ್ಚುತ್ತಾನೆ. ನೀನ್ ಯಾವ ಚಾಕುನ ಮುರಿದಾಕ್ತಿಯೋ ಅದು ಡೂಪ್ಲಿಕೇಟ್ ಚಾಕು. ಇದು ಒರಿಜಿನಲ್ ಚಾಕು. ಇದು ಮನುಷ್ಯನ ಮೂಳೆಯಿಂದ ಮಾಡಿರೋದು. ಹಿಟ್ಮ್ಯಾನ್ ಒದ್ದಾಡಿ ಕೆಳಗ್ ಬೀಳ್ತಾನೆ. ಮತ್ತೆ ಮಾಯವಾಗಿ ಹೋಗ್ತಾನೆ. ಮತ್ತೆ ಮಾರನೇ ದಿನ ಕರಣ್ ಹೋಗಿ ಪೂರ್ತಿ ಕಥೆನ ಅವನ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾನೆ. ಮತ್ತವನ ಸ್ನೇಹಿತರ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ.